ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಡೈಲಿ ವ್ಲಾಗ್ಗಳನ್ನು ಹಾಗೂ ಈ ರೀತಿ ಉಪಯುಕ್ತ ಮಾಹಿತಿಗಳನ್ನು ವಿಡಿಯೋ ಮೂಲಕ ನೀಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಗರ್ಭಿಣಿಯರು ಹೀಗೆ ಮಾಡುವುದರಿಂದ ಮಗುವಿನ ಚರ್ಮ ತುಂಬ ಕೋಮಲವಾಗಿರುತ್ತದೆ. ಸಮತೋಲಿತ ಆಹಾರಗಳು ಚರ್ಮದ ಆರೋಗ್ಯ ಸೇರಿದಂತೆ ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಗರ್ಭಾವಸ್ಥೆಯಲ್ಲಿ ಸಮತೋಲಿತ ಆಹಾರ ನಿರ್ಣಾಯಕವಾಗಿದ್ದು, ಊಟದಲ್ಲಿ ವಿವಿಧ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ನೇರ ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಸೇರಿಸಬೇಕು. ಹಾಗೆಯೇ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಗರ್ಭಾವಸ್ಥೆಯಲ್ಲಿ ಅತಿಯಾದ ಒತ್ತಡವು ಹಾರ್ಮೋನ್ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಮತ್ತು ನಿಮ್ಮ ಮಗುವಿನ ಮೈಬಣ್ಣದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಯೋಗ, ಧ್ಯಾನ, ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಸಾಕಷ್ಟು ನೀರು ಕುಡಿಯುವುದು ಗರ್ಭಾವಸ್ಥೆಯಲ್ಲಿ ನೆನಪಿನಲ್ಲಿ ಇಡಬೇಕಾದ ಮುಖ್ಯವಾದ ಅಂಶ ಇದು. ನಿಮ್ಮ ದೇಹ ಮತ್ತು ಮಗುವನ್ನು ಚೆನ್ನಾಗಿ ಹೈಡ್ರೀಕರಿಸಲು ನೀವು ಸಾಕಷ್ಟು ನೀರು ಕುಡಿಯಲೇಬೇಕು. ನೀರು ಜೀವಾಣು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ, ಭ್ರೂಣಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ಆರೋಗ್ಯಕರ ಚರ್ಮದ ಕೋಶಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಹಾಗೆಯೇ ನಿಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಿ. ಸೂರ್ಯನ ಯುವಿ ಕಿರಣಗಳಿಗೆ ಅತಿಯಾದ ಒಡ್ಡಿಕೊಳ್ಳುವಿಕೆಯು ಚರ್ಮದ ಹಾನಿಗೆ ಕಾರಣವಾಗಬಹುದು ಮತ್ತು ಮಗುವಿನಲ್ಲಿ ಪಿಗ್ಮೆಂಟೇಷನ್ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. 30 ಅಥವಾ ಅದಕ್ಕಿಂತ ಹೆಚ್ಚಿನ SPF ಹೊಂದಿರುವ ವಿಶಾಲ ಸ್ಪೆಕ್ಟ್ರಮ್ ಸನ್ಸ್ಕ್ರೀನನ್ನು ಹಚ್ಚಿ. ಹಾನಿಕಾರಕಗಳ ಬಳಕೆ ತಪ್ಪಿಸಿ. ಧೂಮಪಾನ, ಆಲ್ಕೋಹಾಲ್ ಸೇವನೆ ಮತ್ತು ಅಕ್ರಮ ಔಷಧಗಳನ್ನು ತಪ್ಪಿಸಿ, ಏಕೆಂದರೆ ಅವು ಆರೋಗ್ಯಕರ ಚರ್ಮದ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಮತ್ತು ಗರ್ಭಾವಸ್ಥೆಯಲ್ಲಿ ತೊಡಕುಗಳ ಅಪಾಯವನ್ನು ಹೆಚ್ಚಿಸಬಹುದು. ಯಾವುದೇ ಸಮಸ್ಯೆಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಔಷಧಗಳನ್ನು ಸೇವಿಸಿ. ತರಕಾರಿಗಳನ್ನು ತಿನ್ನಿ. ಎಲೆಗಳ ತರಕಾರಿಗಳು ಫೋಲೇಟ್ನಲ್ಲಿ ಸಮೃದ್ಧವಾಗಿವೆ. ಇದು ಭ್ರೂಣದ ಆರೋಗ್ಯಕರ ಮೆದುಳು ಮತ್ತು ಬೆನ್ನು ಮೂಳೆಯ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಪಾಲಕ್, ಹರಿವೆ, ಮೆಂತ್ಯ ಸೊಪ್ಪು, ಬಸಳೆಯಂಥ ಸೊಪ್ಪಿನ ತರಕಾರಿಗಳನ್ನು ತಿನ್ನಿ. ಹಾಗೆಯೇ ಸಾಕಷ್ಟು ನಿದ್ರೆ. ಒಟ್ಟಾರೆ ಚರ್ಮದ ಆರೋಗ್ಯಕ್ಕೆ ಸಾಕಷ್ಟು ವಿಶ್ರಾಂತಿ ಮತ್ತು ಗುಣಮಟ್ಟದ ನಿದ್ರೆ ಅತ್ಯಗತ್ಯ. ಪ್ರತಿ ರಾತ್ರಿ 7 ರಿಂದ 8 ಗಂಟೆಗಳ ನಿದ್ರೆ ಮಾಡಿ. ಇಂತಹ ಆಹಾರಗಳ ಸೇವನೆ: ಓಟ್ಸ್, ಆಲೂಗಡ್ಡೆ, ಗೆಣಸು, ಧಾನ್ಯಗಳು, ಬ್ರೌನ್ ರೈಸ್ ಸೇವಿಸುವುದರಿಂದ ಈ ಆಹಾರಗಳಲ್ಲಿ ಸಾಕಷ್ಟು ಫೈಬರ್, ಕಬ್ಬಿಣ, ಬಿ ಜೀವಸತ್ವಗಳು ಮತ್ತು ಫೋಲಿಕ್ ಆಮ್ಲವಿದೆ. ಇದು ಮಗುವಿನ ದೈಹಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹಣ್ಣುಗಳನ್ನು ತಿನ್ನಿ. ಹಣ್ಣುಗಳು ಶಕ್ತಿಗಾಗಿ ಫೈಬರ್ ಮತ್ತು ಪ್ರೋಟೋಸ್ನ ನೈಸರ್ಗಿಕ ಮೂಲವಾಗಿದ್ದು, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಅವಕಾಡೋ ಹಾಗೂ ಸೇಬುಗಳನ್ನು ಸೇವಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಗೆಯೇ ನನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿಯ ಜರ್ನಿಯನ್ನು
ಆದಷ್ಟು ಬೇಗ ನಿಮ್ಮೊಂದಿಗೆ ಹಂಚಿಕೊಡುತ್ತೇನೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.